ನಮಸ್ಕಾರ ಸ್ನೇಹಿತರೆ, ನಾನು ವಿದ್ಯಶ್ರೀ. ಇದು ನಿಜಕ್ಕೂ ನಮಗೂ ನಿಮಗೂ ಎಲ್ರಿಗೂ ಬದುಕಿನ ಛಲವನ್ನ ಹುಟ್ಟಿಸುವಂತಹ ಸ್ಟೋರಿ. ಸಿದ್ಧಾರ್ಥ ಹೆಗಡೆ ನಿಮಗೆ ನೆನಪಿರಬಹುದು, ಕೆಫೆ ಕಾಫಿ ಡೇ ಅನ್ನುವಂತಹ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಸಾಧಕ. ಆದ್ರೆ ವ್ಯವಹಾರದಲ್ಲಾದಂತಹ ಸಾಲ, ಒತ್ತಡ 60 ವರ್ಷ ವಯಸ್ಸಿಗೆ ನೇತ್ರಾವತಿ ನದಿಗೆ ಹಾರುವಂತೆ ಮಾಡಿಬಿಡ್ತು. ಆವತ್ತು ಇಬ್ಬರು ಮಕ್ಕಳನ್ನ ಹೊಂದಿದ್ದಂತಹ ಸಿದ್ಧಾರ್ಥ ಹೆಗಡೆ ಪತ್ನಿ ಮಾಳವಿಕಾ ಹೆಗಡೆ ಕುಸಿದು ಹೋಗಿದ್ರು. ನಿಂತ ನೆಲಾನೇ ಕುಸಿದು ಹೋಗಿತ್ತು. ಅಂತಹ ಗಟ್ಟಿಗ ಪತಿಯೇ ಜೀವನದಲ್ಲಿ ಸೋತು ಸಾವಿನ ದಾರಿಯನ್ನ ಹಿಡಿದ ಮೇಲೆ ಮುಂದೇನು ಅನ್ನುವಂಥ ಪ್ರಶ್ನೆ ಕಾಡಿತ್ತು. ಆದ್ರೆ ಮಾಳವಿಕಾ ಆ ಕ್ಷಣ ಕುಸಿದ್ರೆ ಹೊರತು ಬದುಕಿನ ಛಲವನ್ನ ಕಳ್ಕೊಳ್ಳಿಲ್ಲ. ತಮ್ಮ ಪತಿಯ ಸಾಮ್ರಾಜ್ಯವನ್ನ ಮುಳುಗದಂತೆ ನೋಡಿಕೊಳ್ಳುವಂತಹ ಪಣವನ್ನ ತೊಟ್ರು. ತಂದೆ ಈ ರಾಜ್ಯದ ಮಾಜಿ ಸಿಎಂ, ಈ ದೇಶದ ಮಾಜಿ ವಿದೇಶಾಂಗ ಸಚಿವ ಎಸ್.ಎಂ. ಕೃಷ್ಣ ಅವರು ಬದುಕಿದಂಥ ರೀತಿ ಬಹುಶಃ ಮಾಳವಿಕಾ ಅವರಿಗೆ ಶಕ್ತಿ ನೀಡ್ತು ಅನ್ಸತ್ತೆ. ಕೆಫೆ ಕಾಫಿ ಡೇ ಸಂಸ್ಥೆಯ ಸಾರಥ್ಯವನ್ನ ತಾವೇ ಹೊತ್ಕೊಂಡ್ರು. ಕೆಫೆ ಕಾಫಿ ಡೇಯ ಚೇರ್ಮನ್ ಆದ್ರು. ಅವರು ಅಧಿಕಾರ ವಹಿಸಿಕೊಂಡಾಗ ಕಂಪನಿಯ ಮೇಲಿದ್ದಂತಹ ಸಾಲ ಬರೋಬ್ಬರಿ 7,000 ಕೋಟಿಗೂ ಅಧಿಕ. ಎಲ್ಲವನ್ನ ಸರಿಪಡಿಸಬೇಕು ಅಂತ ಹೇಳಿ ಮಾಳವಿಕಾ ನಿರ್ಧಾರ ಮಾಡಾಗಿತ್ತು. ಹೀಗಾಗಿ ಚೇರ್ಮನ್ ಸೀಟ್ ಮೇಲೆ ಕೂರ್ತಾ ಇದ್ದ ಹಾಗೆ ಎಲ್ಲ 25,000ಕ್ಕೂ ಅಧಿಕ ಉದ್ಯೋಗಿಗಳಿಗೆ ಪತ್ರವನ್ನ ಬರೆದ್ರು. ನನ್ನ ಪತಿಯ ಸಾಧನೆಯನ್ನ, ಅವರು ಬಿಟ್ಟು ಹೋದಂತಹ ಸಾಮ್ರಾಜ್ಯವನ್ನ ನಾನು ಮುಂದುವರಿಸ್ತೀನಿ, ಕೆಫೆ ಕಾಫಿ ಡೇಯನ್ನ ಉಳಿಸೋಕೆ ನನ್ನೆಲ್ಲ ಶ್ರಮವನ್ನ ಹಾಕ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು. ಆ ನಂತರ ಮಾಳವಿಕಾ ಹೆಗ್ಡೆ ಮಾಡಿದಂತಹ ಕೆಲಸ ಕಂಪನಿಗಾಗಿ ಸಾಲವನ್ನ ಕೊಟ್ಟಂತಹ ಪ್ರತಿಯೊಬ್ಬರನ್ನು ಪರ್ಸನಲ್ ಆಗಿ ಭೇಟಿಯಾಗಿತ್ತು. ನಾನ್ ಆಪರೇಷನಲ್ ಸಾಲವನ್ನ ರೀನೆಗೋಷಿಯೇಟ್ ಮಾಡುವಂತೆ ಮನವಿ ಮಾಡಿಕೊಂಡ್ರು. ಆ ಮೂಲಕ ಬಡ್ಡಿ ಪಾವತಿಯನ್ನ ಕಡಿಮೆ ಮಾಡಿಕೊಂಡ್ರು. ಸಾಲದಾತರಿಗೆ 1,644 ಕೋಟಿಯನ್ನ ಪಾವತಿ ಮಾಡಿದ್ರು. ಆ ನಂತರ ಫೋಕಸ್ ಮಾಡಿದ್ದು ಕಂಪನಿ ಯಾವ ರೀತಿ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದೆ ಅನ್ನೋದ್ರ ಮೇಲೆ. ಯಾವ ಬ್ರಾಂಚಸ್ನಿಂದ ಲಾಭ ಬರ್ತಾ ಇಲ್ವೋ ಅದನ್ನ ಬಂದ್ ಮಾಡಿ ಕಾಸ್ಟ್ ಕಟಿಂಗ್ ಮಾಡಿದ್ರು. 1000ದಷ್ಟಿದ್ದಂತಹ ಕೆಫೆ ಕಾಫಿ ಡೇ ಔಟ್ಲೆಟ್ಗಳನ್ನ 500ಕ್ಕೆ ಇಳಿಸ್ಬಿಟ್ರು. ಇಷ್ಟೆಲ್ಲ ಚೇಂಜಸ್ ಮಾಡಿದ ಮೇಲೆ ಸಾಲ 5,000 ಕೋಟಿಗೆ ಬಂದು ನಿಂತಿತ್ತು. ಸಾಲದ ಮೊತ್ತ ಇನ್ನೂ ಕೂಡ ಬೃಹದಾಕಾರವಾಗೇ ಇತ್ತು. ಇದಾದ ಬಳಿಕ ಕಾಫಿ ಡೇನಲ್ಲಿದ್ದಂತಹ ತಮ್ಮದೇ ಶೇರ್ಗಳನ್ನ ಮಾಳವಿಕಾ ಶೇರ್ ಹೋಲ್ಡರ್ಸ್ಗೆ ಮಾರಾಟ ಮಾಡಿದ್ರು. ಮೈಂಡ್ ಟ್ರೀ, ಶ್ರೀರಾಮ್ ಕ್ರೆಡಿಟ್ ಕಂಪನಿ ಮತ್ತು ವೇ ಟು ವೆಲ್ತ್ ಕಂಪನಿಗಳು ಸಿಸಿಡಿ ಶೇರ್ನ ಖರೀದಿ ಮಾಡಿದ್ವು. ಇದು ಮಾಳವಿಕಾ ಅವರು ತೆಗೆದುಕೊಂಡಂತಹ ನಿರ್ಧಾರಗಳಲ್ಲಿ ಬಹಳ ದೊಡ್ಡ ಮೈಲಿಗಲ್ಲು. ಈ ಸ್ಟೆಪ್ ಕಂಪನಿ ಸಾಲವನ್ನ 5,000 ಕೋಟಿಯಿಂದ ಏಕ್ದಮ್ 2,693 ಕೋಟಿಗೆ ಇಳಿಸ್ಬಿಡ್ತು. ಇದೇ ವೇಳೆ ಬ್ಲ್ಯಾಕ್ ಸ್ಟೋನ್ ಪ್ರೈವೇಟ್ ಈಕ್ವಿಟಿ ಕಂಪನಿಯನ್ನ ತಮ್ಮ ಗ್ಲೋಬಲ್ ಟೆಕ್ ಪಾರ್ಕ್ ಕಂಪನಿಯಲ್ಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ ಮಾಡಿಕೊಳ್ಳುವ ಮೂಲಕನೂ ಫಂಡ್ ರೈಸ್ ಮಾಡಿದ್ರು ಮಾಳವಿಕಾ. ಇದರಿಂದ ಗ್ಲೋಬಲ್ ಟೆಕ್ ಪಾರ್ಕ್ನಲ್ಲಿ ಹೆಗಡೆ ಫ್ಯಾಮಿಲಿ ಶೇರ್ ಪಾಲು ಕಡಿಮೆಯಾದರೂ ಕೂಡ ಆ ಕ್ಷಣಕ್ಕೆ ಇಂಥದ್ದೊಂದು ನಿರ್ಧಾರ ಅನಿವಾರ್ಯ ಆಗ್ಬಿಟ್ಟಿತ್ತು. ಇಷ್ಟೆಲ್ಲ ಆದರೂ ಸಾಲದ ಹೊರೆಯನ್ನ ತಗ್ಗಿಸಿಕೊಳ್ಳೋದಕ್ಕೆ ಆದಾಯ ಹೆಚ್ಚು ಮಾಡಿಕೊಳ್ಳೋದೇ ಪ್ರಮುಖ ದಾರಿಯಾಗಿತ್ತು. ಬಳಿಕ ತಮ್ಮ 20,000 ಎಕರೆಯ ಕಾಫಿ ಫಾರ್ಮ್ನಿಂದ ಹೈ ಕ್ವಾಲಿಟಿ ಅರೇಬಿಕಾ ಕಾಫಿ ಬೀನ್ಸ್ ಎಕ್ಸ್ಪೋರ್ಟ್ ಮಾಡೋ ಮೂಲಕ ಚಿನ್ನವನ್ನೇ ಅಗೆದ್ರು ಮಾಳವಿಕಾ ಹೆಗ್ಡೆ. ವಿದೇಶಗಳಲ್ಲಿ ಅರೇಬಿಕಾ ಕಾಫಿ ಬೀನ್ಸ್ಗೆ ಭಾರೀ ಪ್ರಮಾಣದಲ್ಲಿ ಬೇಡಿಕೆ ಇತ್ತು. ಇದು ತುಂಬಾನೇ ಸಹಾಯ ಮಾಡ್ತು. ಇದರೊಂದಿಗೆ ಸಿಸಿಡಿ ವ್ಯಾಲ್ಯೂ ಎಕ್ಸ್ಪ್ರೆಸ್ ಕಿಯೋಸ್ಕ್ಗಳನ್ನ ಕೂಡ ಮಾಳವಿಕಾ ಆರಂಭ ಮಾಡಿದ್ರು. ಇದರ ಮೂಲಕ ಹೈವೇಗಳಲ್ಲಿ, ವರ್ಕ್ ಪ್ಲೇಸ್ಗಳಲ್ಲಿ, ಥಿಯೇಟರ್ಗಳಲ್ಲಿ, ಫೇವರೆಟ್ ಮಾಲ್ಗಳಲ್ಲಿ ಎಲ್ಲಿ ಕೆಫೆ ಕಾಫಿ ಡೇ ಔಟ್ಲೆಟ್ ಇದೆ ಅನ್ನುವಂಥ ಮಾಹಿತಿ ಗ್ರಾಹಕರಿಗೆ ಲಭ್ಯ ಆಗೋದಕ್ಕೆ ಶುರುವಾಯಿತು. ಇದರಿಂದ ರೆವೆನ್ಯೂ ಹೆಚ್ಚಾಗಿ ಸಾಲದ ಮೊತ್ತ 1,731 ಕೋಟಿಗೆ ಇಳಿಕೆಯಾಯಿತು. ಇದೆಲ್ಲ ಹಂತ ಹಂತವಾಗಿ ಮಾಳವಿಕಾ ಹೆಗ್ಡೆಯವರು ಕೆಫೆ ಕಾಫಿ ಡೇನ ಉಳಿಸುವುದಕ್ಕೆ ತೆಗೆದುಕೊಂಡಂತಹ ಕ್ರಮ. ಇಷ್ಟೆಲ್ಲ ಶ್ರಮ ಹಾಕಿದ ಮೇಲೆ ಇವತ್ತಿನ ದಿನಕ್ಕೆ ಕೆಫೆ ಕಾಫಿ ಡೇ 165 ನಗರದಲ್ಲಿ ವ್ಯವಹಾರವನ್ನ ಮಾಡ್ತಾ ಇದೆ. 572 ಕಾಫಿ ಡೇ ಔಟ್ಲೆಟ್ಗಳು ಕಾರ್ಯವನ್ನ ನಿರ್ವಹಿಸ್ತಾ ಇವೆ. 333 ವ್ಯಾಲ್ಯೂ ಎಕ್ಸ್ಪ್ರೆಸ್ ಕಿಯೋಸ್ಕ್ಗಳು, 36,000 ಕಾಫಿ ಮೆಷಿನ್ಸ್ ಕೆಲಸ ಮಾಡ್ತಾ ಇವೆ. ಮಾಳವಿಕಾ ಅವರು ಸದ್ಯ ಕಂಪನಿಯ ಸಾಲದ ಪ್ರಮಾಣವನ್ನ ಕೇವಲ 465 ಕೋಟಿಗೆ ಇಳಿಸಿದ್ದಾರೆ. ಎಲ್ಲಿಯ 7,000 ಕೋಟಿ, ಎಲ್ಲಿಯ 465 ಕೋಟಿ. ಅಂದ್ರೆ ತಾವು ಅಧಿಕಾರ ವಹಿಸಿಕೊಂಡಾಗ ಇದ್ದಂತಹ ಸಾಲದ ಪ್ರಮಾಣವನ್ನ 95% ಇಳಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಮಾಳವಿಕಾ.
ಈ ಎಲ್ಲ ಹೋರಾಟದ ಮಧ್ಯೆ ಮಾಳವಿಕಾ ಈ ದೇಶದಿಂದ ದೂರ ಆಗಲಿಲ್ಲ. ಇಷ್ಟೆಲ್ಲ ದೊಡ್ಡ ಬಿಸ್ನೆಸ್ ನಡುವೆ ತಮ್ಮ ಮಕ್ಕಳನ್ನ ಕೂಡ ಬೆಳೆಸಿದ್ರು, ಗಟ್ಟಿಗೊಳಿಸಿದ್ರು. ಪತಿ ಸಿದ್ಧಾರ್ಥ ಹೆಗಡೆ ಸೂಸೈಡ್ ಮಾಡಿಕೊಂಡ ಕೇವಲ 2 ವರ್ಷದಲ್ಲಿ ಸಾಲದ ಪ್ರಮಾಣವನ್ನ ಇಳಿಸಿಬಿಟ್ರು. ಈಗ ಪತಿಯ ಸಾಮ್ರಾಜ್ಯವನ್ನ ಅವರ ಕನಸಿನಂತೆ ಮುಂದುವರೆಸಿದ್ದಾರೆ. ಇಷ್ಟೆಲ್ಲ ಮಾಹಿತಿಯನ್ನ ಅವರ ಟ್ವಿಟರ್ ಅಕೌಂಟ್ನಲ್ಲೇ ಹೇಳ್ಕೊಂಡಿರುವಂತೆ ಫಾಡ್ ಅರ್ಲಿ ಸ್ಟೇಜ್ ವಿಸಿ ಫರ್ಮ್ನ ಸಿಇಒ ಆದಿತ್ಯ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.